ಬೆಳಗಾವಿಯಲ್ಲಿ ಶಿವಸೇನೆ ಪುಂಡರ ಅಟ್ಟಹಾಸ ಜೋರಾಗಿದೆ ನೋಡಿ. ಸುಮ್ಮನೆ ಕಾಲ್ ಕೆರೆದುಕೊಂಡು ಬರ್ತಿರುವಂತಹ ಪುಂಡರು ಕೆಎಸ್ಆರ್ಟಿಸಿ ಬಸ್ ತಡೆದು ಚಾಲಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥ ಗೂಂಡಾ ಕಾಯ್ದೆ ಹಾಕಬೇಕಾಗುತ್ತೆ. ನೋಡಿಕೊಂಡಿತ್ತು ಕನ್ನಡಿಗರೇನು ಕೈಗೆ ಬಳೆಯನ್ನ ತೊಟ್ಕೊಂಡಿಲ್ಲ. ಹದ್ದು ಮೀರಿದೆ ಶಿವಸೇನೆ ಪುಂಡರ ವರ್ತನೆ, ಎಲ್ಲೇ ಮೀರಿದೆ ನೋಡಿ. ಕರ್ನಾಟಕದ ಬಸ್ಗಳನ್ನ ತಡೆದು ಹೇಗೆ ದುಂಡಾವರ್ತನೆ ತೋರುತ್ತಿದ್ದಾರೆ ಅಂತ. ಬಸ್ ಮುಂಭಾಗ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಲ್ಲದೆ ಡ್ರೈವರ್ನ ಕೆಳಗಿಳಿಸಿ ಹೇಗೆ ರೌಡಿಗಳಂತೆ ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋದನ್ನ ನೀವೇ ನೋಡ್ಬಿಡಿ. ಏಯ್ ಕೆಳಗ್ ಬಾ, ಜೈ ಮಹಾರಾಷ್ಟ್ರ ಅಂತ ಹೇಳು ಎಂದು ದರ್ಪ. ಡ್ರೈವರ್ ತಲೆಗೆ ಕುಂಕುಮ ಹಚ್ಚಿ ಪುಂಡಾಟ ಮೆರೆದ ಶಿವಸೇನೆ. ಜೈ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರ ಅಟ್ಟಹಾಸ ಜೋರಾಗಿದೆ. ರಾಜ್ಯದ ಬಸ್ಗಳನ್ನೇ ಟಾರ್ಗೆಟ್ ಮಾಡ್ತಿರುವ ಶಿವಸೇನೆ ಗೂಂಡಾಗಳು ಚಾಲಕರ ಮೇಲೆ ದರ್ಪ ಮೆರೆದಿದ್ದಾರೆ. ಇಂದು ಒಂದೇ ದಿನ 2 ಬಾರಿ ಉದ್ದಟತನ ತೋರಿದ್ದಾರೆ. ಬೆಳಿಗ್ಗೆ ಬಸ್ಗಳಿಗೆ ಕಪ್ಪು ಮಸಿ ಬೆಳೆದು ಬೋರ್ಡ್ ಒಡೆದು ಹಾಕಿದ್ದ ಪ್ರಕರಣ ಇನ್ನೂ ಹಸಿಯಾಗಿದೆ. ಹೀಗಿರುವಾಗ ಮಧ್ಯಾಹ್ನದ ಹೊತ್ತಿಗೆ ಸೊಲ್ಲಾಪುರ ಪಟ್ಟಣದಲ್ಲಿ ಶಿವಸೇನೆ ಪುಂಡರು ರಾಜ್ಯದ ಸಾರಿಗೆ ಬಸ್ ಮೇಲೆ ಕೇಸರಿ ಕಲರ್ ನಲ್ಲಿ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ರಾಜ್ಯದತ್ತ ಬರುತ್ತಿದ್ದ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ತಡೆದು ಪುಂಡರು ಜೈ ಮಹಾರಾಷ್ಟ್ರ ಅಂತಾನೆ ನುಗ್ಗಿದ್ರು. ಕೂಡಲೇ ಚಾಲಕರನ್ನ ಕೆಳಗೆ ಇಳಿದು ಬರುವಂತೆ ಧಮ್ಕಿ ಹಾಕಿದ್ರು. ಚಾಲಕ ಕೆಳಗೆ ಇಳಿಯುತ್ತಿದ್ದಂತೆ ಆತನಿಗೆ ಹೂವಿನ ಹಾರ ಹಾಕಿ ಜೈ ಮಹಾರಾಷ್ಟ್ರ ಎಂದು ಹೇಳುವಂತೆ ಒತ್ತಾಯಿಸಿದ್ದಾರೆ. ಚಾಲಕ ಜೈ ಮಹಾರಾಷ್ಟ್ರ ಅಂತ ಹೇಳ್ತಿದ್ದಂತೆ ಏನೋ ಯುದ್ಧ ಗೆದ್ದವರಂತೆ ಅಹಂಕಾರ ತೋರಿಸಿದ್ದಾರೆ. ಜೈ ಮಹಾರಾಷ್ಟ್ರ. ಶಿವಸೇನೆ ಪುಂಡರ ಆಟೋಪ ಇಷ್ಟಕ್ಕೆ ನಿಲ್ಲಲಿಲ್ಲ. ತಮ್ಮ ಕೃತ್ಯಕ್ಕೆ ಸಮರ್ಥನೆ ಬೇರೆ ಕೊಡ್ತಿದ್ದಾರೆ. आमच्या महाराष्ट्रामध्ये पुन्हा कर्नाटक गाड्या एक पण फिरू देणार नाही. आज आम्ही सन्मानक वागणूक त्यांना भगवत पासून त्यांना पाठवत आहे. ಜೈ ಮಹಾರಾಷ್ಟ್ರ ಅಂತ ಚಾಲಕನ ಬಾಯಿಯಿಂದ ಕೂಗಿಸಿದ್ದಲ್ಲದೆ ಆ ಚಾಲಕ ಹಿರಿಯರು ಅಂತ ನೋಡದೆ ಅವರ ತಲೆಗೆ ಕೇಸರಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ. ಚಾಲಕ ಬೇಡ ಅಂತ ಹೇಳ್ತಿದ್ರು, ಅವರನ್ನೇ ಎಳೆದುಕೊಂಡು ಕೇಸರಿ ಹಚ್ಚಿದ್ದಾರೆ ಪಾಪಿಗಳು. ಹಲ್ಲೆ ಮಾಡಿದವರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕಾಗತ್ತೆ. ಎಂಇಎಸ್ ಪುಂಡರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಾರ್ನಿಂಗ್. ಕೆಎಸ್ಆರ್ಟಿಸಿ ಚಾಲಕರ ಮೇಲಿನ ಹಲ್ಲೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೆಂಡಾಮಂಡಲರಾಗಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರೆ ಅಂತವರ ವಿರುದ್ಧ ಗೂಂಡಾ ಕಾಯ್ದೆ ಅಡಿ ಕೇಸ್ ಹಾಕ್ತೇವೆ ಅಂತ ಗುಡುಗಿದ್ರು. ಅದು ವೈಲೆನ್ಸ್ ಆಗಿದ್ದು ಕಂಡಕ್ಟರ್ ಮೇಲೆ ಆಗಿದ್ದು ಅಟ್ಯಾಕ್ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ. ವಿಡಿಯೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ಎಂಇಎಸ್ ಲೀಡರ್ಸ್ ಇದು ಲೋಕಲ್ ನಿಮ್ಮ ಕಾಂಗ್ರೆಸ್ ಬೆಂಬಲಿಗರು ಅವರ ಕೊಡಿ, ಅವ್ರ ಮೇಲೆ ಕೇಸ್ ಹಾಕ್ಸೋಣ. ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು, ಹಲ್ಲೆ ಮಾಡಿರ್ತಕ್ಕಂಥದ್ದು 5-6 ಜನ ಸೇರಿಕೊಂಡು ಅಪರಾಧ. ಅದು ಅಂಥವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕಾಗುತ್ತೆ. ಕನ್ನಡಿಗರು ಬಳೆ ತೊಟ್ಕೊಂಡಿಲ್ಲ, ಷಡ್ಯಂತ್ರಗಳು ಸರಿಯಲ್ಲ. ಮಹಾಪುಂಡರ ವಿರುದ್ಧ ಸಿಡಿದೆದ್ದ ಬಿವೈ ವಿಜಯೇಂದ್ರ. ಕನ್ನಡಿಗರ ಮೇಲಿನ ದೌರ್ಜನ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆಂಡ ಉಗುಳಿದ್ದಾರೆ. ಕನ್ನಡಿಗರು ಬಳೆ ತೊಟ್ಕೊಂಡಿಲ್ಲ, ಷಡ್ಯಂತ್ರ ಮಾಡೋದು ಸರಿಯಲ್ಲ, ಪುಂಡರ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗರಂ ಆಗಿದ್ರು. ಇವತ್ತು ಕನ್ನಡಿಗರಿಗೆ ಇವತ್ತು ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇಂಥವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮನ ಜರುಗಿಸ್ಬೇಕು. ಇಲ್ಲ ಅಂತಾರೆ ಇಡೀ ರಾಜ್ಯಕ್ಕೆ ಹರಡ್ತದೆ ಇದು. ನೋಡ್ರಿ, ಇದನ್ನೆಲ್ಲ ನೋಡಿಕೊಂಡಿತ್ತು ಕನ್ನಡಿಗರೇನು ಕೈಗೆ ಬಳೆಯನ್ನ ತೊಟ್ಕೊಂಡಿಲ್ಲ. ಅದ್ರ ಅಪ್ಪನಂಗೆ ಮಾಡ್ತಕ್ಕಂಥ ತಾಕತ್ತು ನಮ್ಮ ಕನ್ನಡಿಗರಿಗೂ ಇದೆ, ನಮ್ಮ ಕನ್ನಡ ಪರ ಸಂಘಟನೆಗಳಿಗೂ ಇದೆ, ನಮ್ಮೆಲ್ಲರೂ ಕೂಡ ಇದೆ. ಈ ರೀತಿ ವಾತಾವರಣ ಹಾಳು ಮಾಡಿ ತಮ್ಮ ಒಂದು ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಷಡ್ಯಂತ್ರ ಪ್ರಯತ್ನ ಮಾಡ್ತಿದ್ರೆ ಸರಿಯಲ್ಲ. ಮಹಾರಾಷ್ಟ್ರದಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ ಇವತ್ತು 2 ಸರ್ಕಾರಗಳು ಕೂಡ ಇವತ್ತು ಜವಾಬ್ದಾರಿಯುತವಾಗಿ ಇದು ಹತೋಟಿಗೆ ತರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕನ್ನಡಿಗರ ವಿಚಾರದಲ್ಲಿ ಈ ಬಂಡ ಸರ್ಕಾರ ರಾಜಕಾರಣ ಮಾಡುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಆದರೆ ಕನ್ನಡಿಗರ ಒಂದು ಅಪೇಕ್ಷೆ ಇದೆ, ರಾಜ್ಯ ಸರ್ಕಾರ ಭಾಳ ಗಟ್ಟಿಯಾಗಿ ನಿರ್ದಾಕ್ಷಿಣ್ಯವಾಗಿ ಈ ಪುಂಡರ ವಿರುದ್ಧ ಏನು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ, ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮನ ಕೈಗೊಳ್ಳಬೇಕು.
ಕಂಡಕ್ಟರ್ ಮತ್ತು ಬಸ್ಗಳ ಮೇಲಿನ ದಾಳಿ ಖಂಡಿಸಿ ಶಿವಸೇನೆ ಪುಂಡರ ವಿರುದ್ಧ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಾಯಿತು. ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರಿನಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಇಷ್ಟೇ ಅಲ್ಲದೆ ಕನ್ನಡಿಗರ ಮೇಲೆ ಹಲ್ಲೆ ಖಂಡಿಸಿ ನಾಳೆ ಬೆಳಗಾವಿ ಚಲೋಗೆ ಕರವೇ ಕರೆ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.